ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 3 ಇಂಟ್ರೆಸ್ಟಿಂಗ್ ಆದಂತಹ ಟ್ರಿಕ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಸಹ ಬೇಗ ಡ್ರೈನ್ ಆಗುತ್ತೆ ಅಂತ ಹೇಳಿದ್ರೆ ಒಂದು 3 ಸಿಂಪಲ್ ಆದಂತಹ ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಕೊಳ್ಳಿ. ಸೊ ಬ್ಯಾಟರಿ ಡ್ರೈನ್ ಆಗೋದಾದ್ರೆ ಕಡಿಮೆ ಆಗುತ್ತೆ. ಸೊ ಏನೋ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿಯನ್ನು ಸೇವ್ ಮಾಡ್ಲಿಕ್ಕೆ ಈಗ ಫಸ್ಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಅದಕ್ಕಾಗಿ ಡಿಫಾಲ್ಟ್ ಆಗಿರುವಂತಹ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಅದರ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಕೌಂಟ್ಸ್ ಅಂಡ್ ಬ್ಯಾಕಪ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಮ್ಯಾನೇಜ್ ಅಕೌಂಟ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಲಾಸ್ಟ್ ಅಲ್ಲಿ ಗಮನಿಸಬಹುದು ಆಟೋ ಸಿಂಕ್ ಡಾಟಾ ಅಂತ ಇದೆಯಲ್ವಾ, ಸೊ ಅದನ್ನ ಆಫ್ ಮಾಡಿ. ಸೊ ಇದನ್ನ ಆಫ್ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟರಿಯನ್ನ ಸೇವ್ ಮಾಡಬಹುದು. ಇದನ್ನ ಏನಕ್ಕೆ ಆಫ್ ಮಾಡೋದು ಅಂತ ಕೇಳ್ತೀರಾ ಅಂದ್ರೆ, ಸೊ ವಿತೌಟ್ ನಿಮ್ಮ ಪರ್ಮಿಷನ್ ಇಲ್ದಿರ ಆಟೋಮೆಟಿಕ್ ಆಗಿ ಸಿಂಕ್ ಆಗ್ತಿರುತ್ತೆ. ಸೊ ವಾಟ್ಸ್ಆಪ್ ಬರುವಂತಹ ಮೆಸೇಜಸ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಬರುವಂತಹ ಮೆಸೇಜಸ್ ಆಗಿರ್ಬೋದು, ಸೊ ಆಟೋಮೆಟಿಕ್ ಆಗಿ ಸಿಂಕ್ ಆಗ್ತಿರುತ್ತೆ. ಆ ಒಂದು ರೀಸನ್ ಗಾಗಿ ಇದನ್ನ ಆಫ್ ಮಾಡಿ. ಸೊ ಇದನ್ನ ಆಫ್ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟರಿಯನ್ನ ಸೇವ್ ಮಾಡಬಹುದು. ಸೊ ಅದಾದ್ರೆ ಫಸ್ಟ್ ಸೆಟ್ಟಿಂಗ್ ಆದ್ರೆ ಆಗಿರುವಂತದ್ದು. ಸೊ ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಇದಕ್ಕಾಗಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೊ ಈ ಒಂದು ಆಪ್ಷನ್ ಎಲ್ಲರ ಮೊಬೈಲ್ ಅಲ್ಲಿ ಸಹ ಕಾಣೋದಿಲ್ಲ. ಇನ್ ಕೇಸ್ ಈ ಒಂದು ಆಪ್ಷನ್ ನಿಮಗೆ ಕಾಣಿಸಿಲ್ಲ ಅಂತ ಹೇಳಿದ್ರೆ ಅಬೌಟ್ ಫೋನ್ ಅನ್ನ ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಜಾಗದಲ್ಲಿ ಬಿಲ್ಡ್ ನಂಬರ್ ಅಂತ ಇದೆಯಲ್ವಾ, ಸೊ ಅದ್ರ ಗಮನಿಸ್ತಿದ್ದೀರಾ ನೀವು ಬಿಲ್ಡ್ ನಂಬರ್ ಅಂತ ಹೇಳಿ. ಸೊ ಇದನ್ನ 7 ಬಾರಿ ಆದ್ರೆ ಕ್ಲಿಕ್ ಮಾಡಿ. ಸೊ ನನ್ನ ಒಂದು ಮೊಬೈಲ್ ನಲ್ಲಿ ಆಲ್ರೆಡಿ ಈ ಒಂದು ಆಪ್ಷನ್ ಆದ್ರೆ ಎನೇಬಲ್ ಆಗಿದೆ. ಸೊ ಈಗ ನಾನು ಬ್ಯಾಕ್ ಬರ್ತೀನಿ. ಸೊ ಈಗ ಈ ಒಂದು ಆಪ್ಷನ್ ಆದ್ರೆ ನಿಮಗೆ ಶೋ ಆಗುತ್ತೆ ಡೆವಲಪರ್ ಆಪ್ಷನ್ಸ್ ಅಂತ ಹೇಳಿ, ಇದನ್ನ ಓಪನ್ ಮಾಡಿ. ನಂತರ ಇದಾದ್ರೆ ಆಫ್ ಅಲ್ಲಿ ಇರುತ್ತೆ, ಸೊ ಇದನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ವೈಫೈ ಸ್ಕ್ಯಾನ್ ಥ್ರೆಟಲಿಂಗ್ ಅಂತ ಹೇಳಿರುತ್ತೆ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಸಹ ಡಿಫಾಲ್ಟ್ ಆಗಿ ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಸೊ ನಿಮ್ಮ ಒಂದು ಬ್ಯಾಟರಿ ಏನಾದ್ರು ರೆಡ್ಯೂಸ್ ಆಗ್ತಿದ್ರೆ ಸೊ ಅದನ್ನ ಸೇವ್ ಮಾಡುತ್ತೆ ಗಾಯ್ಸ್. ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅನ್ನು ಸಹ ಇಂಪ್ರೂವ್ ಮಾಡುತ್ತೆ. ಸೊ ಒಂದು ರೀಸನ್ ಗಾಗಿ ಇದು ಆಫ್ ಆಗಿದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದಾದ್ರೆ ಎರಡನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುವಂತದ್ದು. ಸೊ ಈಗ ಮೂರನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರುತ್ತೆ. ಸೊ ಇದಕ್ಕಾಗಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಂತ ಹೇಳಿರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ನಲ್ಲಿ ಸಹ ಸ್ಟ್ಯಾಂಡರ್ಡ್ ಅಲ್ಲಾದ್ರೆ ಇರುತ್ತೆ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಆದ್ರೆ. ಸೊ ಇದನ್ನ ನೀವು ಆದ್ರೆ ಅಟ್ಮೋಸ್ಟ್ 1 ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಆದ್ರೆ ಕೊಡ್ತೀನಿ. ಸೊ ಜೊತೆಗೆ ಅಟ್ಮೋಸ್ಟ್ 1 ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ನಾವು ಈಗ ಕರೆಂಟ್ಲಿ ಯಾವ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿರ್ತೀವೋ ಸೊ ಆ ಒಂದು ಅಪ್ಲಿಕೇಶನ್ ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಆಪ್ಸ್ ರನ್ ಆಗೋದಿಲ್ಲ. ಸೊ ಆ ಒಂದು ರೀಸನ್ ಗಾಗಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ಮೇಜರ್ ರೀಸನ್ ಇಂದ ನಮ್ಮ ಒಂದು ಬ್ಯಾಟರಿ ಆದ್ರೆ ಡ್ರೈನ್ ಆಗ್ತಿರುತ್ತೆ. ಅಂದ್ರೆ ನಾವು ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರು ಅಪ್ಲಿಕೇಶನ್ ಗಳಾದ್ರೆ ರನ್ ಆಗ್ತಿರುತ್ತೆ. ಈ ರೀತಿಯಾಗಿ ರನ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಬ್ಯಾಟರಿ ಆದ್ರೆ ಡ್ರೈನ್ ಆಗ್ತಿರುತ್ತೆ. ಒಂದು ಸೆಟ್ಟಿಂಗ್ ಅನ್ನು ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸೆಟ್ಟಿಂಗ್ ಅನ್ನು ಸಹ ಮಾಡ್ಕೊಳ್ಳಿ. ಸೊ ಇದಾದ್ರೆ 3 ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ಸ್ ಆದ್ರೆ ಆಗಿರುವಂತದ್ದು ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿಯನ್ನು ಸೇವ್ ಮಾಡ್ಲಿಕ್ಕೆ. ಸೊ ಒಂದು ಸೆಟ್ಟಿಂಗ್ಸ್ ಅನ್ನ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗಾದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಡ್ರೈನ್ ಆಗ್ತಿದ್ರೆ ಸೊ ಅದನ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡಿದ್ದೀನಿ ಅಂತ ತಿಳಿದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.